ಏನು ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇದರ ಬಗ್ಗೆ ತೀವ್ರ ಗ್ರಾಸವಾಗಿ ಚರ್ಚೆಗಳಾಗ್ತಾ ಇದಾವೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, SR ಪ್ರಕ್ರಿಯೆ ಭಾರತ ಚುನಾವಣಾ ಆಯೋಗ ನಡೆಯುವಂತ ಒಂದು ಪ್ರಕ್ರಿಯೆ. ಇದು ಭಾರತ ಚುನಾವಣಾ ಆಯೋಗ ಪ್ರಾರಂಭ ಮಾಡುವಂತ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನ ಇವತ್ತು SR ಪ್ರಕ್ರಿಯೆಯನ್ನ ಇವತ್ತು ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ, ರಾಜ್ಯದ ಅಧಿಕಾರಿಗಳು ಅವ್ರನ್ನ ಸಾಥ್ ಕೊಡೋದ್ರ ಮೂಲಕ ಪ್ರತಿಯೊಂದು ಬೂತಿಗೆ BLOಗಳನ್ನ ಅಪಾಯಿಂಟ್ ಮಾಡಿ ಪ್ರತಿಯೊಂದು BLOಗಳ ಲಿಸ್ಟ್ ಕೊಡೋದ್ರ ಮೂಲಕ ಒಂದೊಂದು ಲಿಸ್ಟ್ ಅಲ್ಲಿ ಒಂದೊಂದು ಬೂತಿಗೆ 1000, 1200, 1300, 1400 ಮತದಾರ ಇರುವಂತ ಪಟ್ಟಿಯನ್ನ ಕೊಡೋದ್ರ ಮೂಲಕ ಆ BLOಗಳು ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ಕೊಟ್ಟು ಆ ಒಂದು SR ಪ್ರಕ್ರಿಯೆಯನ್ನ ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಆದ್ರೂ BJP ಅವ್ರಿಗೆ ಏನಾಗಿದೆ, ನೋಡಿ, ಭಾರತ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ, ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಬಂದು ಜನ ವಾಲಂಟಿಯರ್ ಆಗಿ ಬಂದು ಒಂದು ಚುನಾವಣಾಧಿಕಾರಿ ಆ ಓಣಿಗೆ ಬಂದಾಗ, ಮತದಾರ ಮನೆಗೆ ಬಂದಾಗ ಅಲ್ಲಿರುವಂತ ಜನ ಸೇರ್ತಾರೆ, ಗದ್ದಲ ಆಗ್ತದೆ, ಸ್ವಾಭಾವಿಕ. ಯಾವುದೇ ಓಣಿಯಲ್ಲಿ ಹೋದಾಗ ಒಂದು ಚುನಾವಣಾ ಅಧಿಕಾರಿ ಬಂದಾಗ ಪಕ್ಕದ ಮನೆಯಲ್ಲೂ ಬರ್ತಾರೆ, ಮುಂದಿನ ಮನೆಯವರು ಬರ್ತಾರೆ, ಬಂದು ಮಾತನಾಡೋದು ಸಹಜ. ಅದನ್ನ ಗುಂಪಾಗಿದೆ, ಮಸೀದಿಯಲ್ಲಿ ಕೂತಿದ್ದಾರೆ, ಮಠದಲ್ಲಿ ಕೂತಿದ್ದಾರೆ, ದೇವಸ್ಥಾನದಲ್ಲಿ ಕೂತಿದ್ದಾರೆ, ಹೊರಗಡೆ ಕಟ್ಟೆಯಲ್ಲಿ ಕೂತಿದ್ದಾರೆ ಅಂತ ಹೇಳೋದ್ರ ಮೂಲಕ BJP ಅವರು ಎಲ್ಲೋ ಒಂದ್ ಕಡೆ ಈ ಒಂದು ದಪ್ಪು ದಾರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಈ ಪ್ರಕ್ರಿಯೆ ಇವತ್ತು ಪಾರದರ್ಶಕವಾಗಿ ನಡೀತಾ ಇದೆ, ಅವ್ರಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷ ಹಾಗೂ JDS ಅವರು ಕೂಡ ಅವ್ರಿಗೆ ಏನಾಗಿದೆ, ಮುಂದಿನ ಚುನಾವಣೆಯಲ್ಲಿ ಮತ್ತೆ 2028ಕ್ಕೆ ಎಲ್ಲೋ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತಿರುವಂತ ಭಯದಿಂದ ಇಲ್ಲ ಸಲ್ಲದ ಆರೋಪ ಮಾಡೋದ್ರ ಮೂಲಕ ಅವರು ಆರೋಪ ಸರ್ಕಾರಕ್ಕೆ ಅಷ್ಟೇ ಮಾಡ್ತಿಲ್ಲ, ಅವರು ಭಾರತ ಚುನಾವಣಾ ಆಯೋಗ ಕೂಡ ಆರೋಪ ಮಾಡ್ತಾ ಇದ್ದಾರೆ. SR ಪ್ರಕ್ರಿಯೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಕರ್ನಾಟಕ ಸರ್ಕಾರ ಅಲ್ಲ, ಅದು ಮಾಡಿದ್ದು ಕೇಂದ್ರದಿಂದ ಬಂದಂತ ಭಾರತ ಚುನಾವಣಾ ಆಯೋಗದ SR ಪ್ರಕ್ರಿಯೆಯನ್ನ ಇವತ್ತು ರಾಜ್ಯ ಸರ್ಕಾರ ಸಾಥ್ ನೋಡ್ತಾ ಇದೆ. ನೋಡಿ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಪಾಪ SR ಪ್ರಕ್ರಿಯೆಯಲ್ಲಿ BLOಗಳು ದುಡಿತಾ ಇದ್ದಾರೆ. ಮಳೆ ಬರ್ತಾ ಇದೆ, ಇಂಥ ಮಳೆಯಲ್ಲೂ ಕೂಡ ಮಳೆ ಲೆಕ್ಕಿಸದೆ, ತನ್ನ ಪ್ರಾಣವನ್ನು ಲೆಕ್ಕಿಸದೆ ಇವತ್ತು ಮನೆ ಮನೆಗೆ ಭೇಟಿ ಕೊಡೋದ್ರ ಮೂಲಕ ಎಷ್ಟು ಪಾರದರ್ಶಕ ಕೆಲಸ ಮಾಡ್ತಾ ಇದಾರೆ. ಅಂತವ್ರನ್ನ ನಾವು ಶಬಾಷ್ಗಿರಿ ಕೊಡಬೇಕು. ಅದನ್ನ ಬಿಟ್ಟು BJP ಅವರು ಎಲ್ಲೇ ಅವರು ಪ್ರಕ್ರಿಯೆ ಮಾಡ್ತಾ ಇದ್ರೆ, ಒಂದು ಫಾರ್ಮ್ ತುಂಬುದಾಗಿರ್ಬೋದು, ವ್ಯವಸ್ಥಿತವಾಗಿ ಆ ಜನರಿಗೆ ಹೇಗೆ ಸಂಪರ್ಕ ಮಾಡ್ತಾರೆ, ಅಲ್ಲಿ ಗುಂಪುಗಾರಿಕೆ ಹೋಗಿ ವಿಡಿಯೋ ಚಿತ್ರೀಕರಣ ಮಾಡಿ BJP ಅವರು ಇಲ್ಲ ಸಲ್ಲದ ಆರೋಪ ಮಾಡಿ, ದಬ್ಬಾಳಿಕೆ ಮಾಡಿ, ಹೆದರಿಸಿ ಬೆದರಿಸಿ ಮಾಡ್ತಾ ಇರೋದು ಇದು ನಿಜಕ್ಕೂ ಖಂಡನೀಯ. BJP ಅವ್ರಿಗೆ ಅಷ್ಟು ಹೆದರಿಕೆ ಇದೆ, ಏನಾಗಿದೆ, ಹತಾಶರಾಗಿದ್ದಾರೆ. ಎಲ್ಲಿ ಮತ್ತೆ ಚುನಾವಣೆಯಲ್ಲಿ ನಾವು ಗೆಲ್ತೀವೋ ಬಿಡ್ತೀವೋ ಅಂತ ಹತಾಶದ ಮನೋಭಾವದಿಂದ ಅಶೋಕ್ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರು ಆಗಿರ್ಬೋದು, ಇಲ್ಲ ಸಲ್ಲದ ಆರೋಪ ಮಾಡೋದ್ರ ಮೂಲಕ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದ್ದಾರೆ. BLOಗಳು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ಬಹಳ ಪಾರದರ್ಶಕ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ತಪ್ಪುಗಳು ನಡೀತಾ ಇಲ್ಲ. ಮತ್ತು ಅಶೋಕ್ ಅವರು ಆರೋಪ ಮಾಡ್ತಾರೆ, ನೀವು ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಬಂದು ಜನರಿಗೆ ಸೇರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾವ ರೀತಿ ಸೇರ್ಸಕ್ಕಾಗತ್ತೆ? ಅಶೋಕ್ ಅವರು ಮಾತನಾಡೋಕ್ಕಿಂತ ಮುಂಚೆ ಸ್ವಲ್ಪ ಜ್ಞಾನ ಇರಬೇಕು. SR ಪ್ರಕ್ರಿಯೆ ಅದು ಸ್ಕ್ಯಾನ್ ಆಗಿ ಪೂರಾ ಮ್ಯಾಪಿಂಗ್ ಆಗಿ ಬರುವಂತ ವ್ಯವಸ್ಥೆ. ಅದು ಭಾರತ ಚುನಾವಣಾ ಹಾಗೆ ಮಾಡಿಲ್ಲ ಅದು SR ಪ್ರಕ್ರಿಯೆ. ಅದನ್ನ ನೀವು ಆಡ್ ಮಾಡಕ್ ಹೇಗಾಗತ್ತೆ? ಯಾರು ಆಡ್ ಮಾಡಕ್ಕಾಗತ್ತೆ? ಪಾಕಿಸ್ತಾನದವರು, ಬಾಂಗ್ಲಾದೇಶದವ್ರಿಗೆ ಆಡ್ ಮಾಡಕ್ಕಾಗತ್ತಾ? ಇದ್ದವ್ರನ್ನ ಸರಿಯಾಗಿ ಹುಡುಕಿ ಅವ್ರನ್ನ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಎಷ್ಟು ತ್ರಾಸ ಆಗ್ತಾ ಇದೆ BLOಗಳಿಗೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಅವ್ರು ತಮ್ಮ ಹೆಂಡತಿ, ಮಕ್ಕಳು, ಕುಟುಂಬವನ್ನ ಬಿಟ್ಟು ಪಾಪ BLOಗಳು, ಅವರು ಮನುಷ್ಯರೇ ಪಾಪ, ಅವ್ರು ಪ್ರತಿಯೊಂದು ದಿನ ಇವತ್ತು ಓಣಿಯಲ್ಲಿ ಮಳೆ ಲೆಕ್ಕಿಸದೆ ಅವ್ರು ಹೋಗ್ತಾ ಇದಾರೆ. ಅವ್ರನ್ನ ಅಂತ ಶಬಾಷ್ಗಿರಿ ಮಾಡೋದ್ರ ಬಿಟ್ಟು ನೀವು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ರಿ. BJP ಅವರು ತಮ್ಮ ಹೇಳಿಕೆಯನ್ನ ಇವ್ರು ಹೇಳಿಕೆ ಕೊಡೋದ್ರ ಮೂಲಕ, ಪ್ರತಿಭಟನೆ ಮಾಡೋದ್ರ ಮೂಲಕ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಆಟ ಈಗ ನಡೆಯುವುದಿಲ್ಲ. ಜನ ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ಇದು ಪಾರದರ್ಶಕವಾಗಿ ನಡೀತಾ ಇದೆ. ಇದು ಸರ್ಕಾರದ ಹಲವಾರು ಯೋಜನೆಗಳನ್ನ ಇವತ್ತು ಸರ್ಕಾರದ ಫಲಾನುಭವಿಗಳು ಉಪಯೋಗಿಸ್ತಾ ಇದ್ದಾರೆ. ಅದನ್ನ ನೋಡ್ಲಾರ್ದೆ ಭಾರತೀಯ ಜನತಾ ಪಕ್ಷದವರು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ನಡೆಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಜನನೇ ಅವ್ರನ್ನ ತಕ್ಕ ಪಾಠ ಕಲಿಸ್ತಾರೆ. ನಿಮ್ಮ ಪ್ರಕಾರ ಈ SIR ಪ್ರಕ್ರಿಯೆ ಸುಗಮವಾಗಿ ಚೆನ್ನಾಗಿ ನಡೀತದೆ? SR ಪ್ರಕ್ರಿಯೆ ಸುಗಮವಾಗಿ, ಪಾರದರ್ಶಕವಾಗಿ, ಟ್ರಾನ್ಸ್ಪರೆಂಟ್ ಆಗಿ, ಎಲ್ಲ ಸ್ವಚ್ಛತೆಯಿಂದ, ಯಾವುದೇ ಲೋಪ ಇಲ್ಲದೆ ಎಲ್ಲರನ್ನ ಕರೆಕ್ಟ್ ಆಗಿ SR ಪ್ರಕ್ರಿಯೆ BLOಗಳು, ಆ ಚುನಾವಣಾ ಅಧಿಕಾರಿಗಳು, ನಮ್ಮ ರಾಜ್ಯ ಸರ್ಕಾರ ಕ್ಲಿಯರ್ ಆಗಿ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ, ಯಾವುದೇ ಸುಳ್ಳಿಲ್ಲ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಆಗ್ತಾ ಇದೆ. ಇವರಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಜನ ಬಂದು ಗದ್ದಲಾಗ್ತದೆ. ನೋಡಿ, ಒಂದ್ ಓಣಿಗೆ ಹೋದಾಗ 40-50 ಮನೆ ಇರ್ತದೆ. ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು 15-20 ಮನೆ ಇರ್ತದೆ. ಆ ಹೆಣ್ಮಗಳು BLO, ಒಂದು ಎಕ್ಸಾಂಪಲ್ ಆಗಿ ಹೆಣ್ಮಗಳು ಇರ್ತಾರೆ, ಅವ್ರಿಗೆ ಅಸ್ತಮಾ ಪ್ರಾಬ್ಲಮ್ ಇದೆ, ಕೆಲವೊಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಕೆಲವೊಬ್ರು BP ಶುಗರ್ ಇದೆ. ಆ ಹೆಣ್ಮಗಳು ಮೆಟ್ಲು ಹತ್ತಿ ಅಲ್ಲಿ ಮನೆಗೆ ಹೋಗೋದಕ್ಕಿಂತ ಆ ಮನೆಯನ್ನು ಮೇಲಿನ ಮನೆಯವರು ಬಂದು ನಾವೇ ತೆಳಗಡೆ ಬರ್ತೀವಮ್ಮ, ನಾನೇ ಬಂದು ಫಾರ್ಮ್ ಕೊಡ್ತೇನೆ, ಏನ್ ತಪ್ಪದು? ಮನೆಗೆ ಹೋಗಿ 4ನೇ ಮಹಡಿಗೆ ಹೋಗಿ ಹತ್ತಿ ಕೊಡ್ಬೇಕಂತ ಏನಿದೆ?
ಅದು ಬಂದ್ ಕೆಳಗಡೆ ಬಂದು ಕೊಡ್ತಾ ಇದಾರೆ. ಅದನ್ನ ಸುಳ್ಳಿದೆ, ಅದನ್ನ ಕಳತನ ಮಾಡ್ತಾ ಇದಾರ. ಕಳತನ ಮಾಡ್ದಂಗ್ ಮಾತಾಡ್ತಾರಲ್ಲ ಬಿಜೆಪಿ ಅವರು. ಯಾಲ್ ಕಳತನ ಆಗಿದೆ ಅದನ್ನ ನೀವು ತಂದು ಹೊರಗಡೆ ಹಾಕಿ. ಕಳ್ಳರನ್ನ ಬಿಟ್ಟಿದಿರಿ, ಒಳ್ಳೆ ಕೆಲಸನೂ ಮಾಡುದಿಲ್ಲ ಬಿಜೆಪಿ ಅವರು, ಒಳ್ಳೆ ಕೆಲಸ ಮಾಡಕ್ಕೂ ಕೊಡುದಿಲ್ಲ. ಇಂತ ಪಕ್ಷ ಬಿಜೆಪಿ ಪಕ್ಷ ಆಗಿದೆ. ಒಳ್ಳೆ ಕೆಲಸಕ್ಕಾದ್ರೂ ಮಾಡಕ್ ಕೊಡಿ. ಪಾರದರ್ಶಕವಾಗಿ BLOಗಳು ಕೆಲಸ ಮಾಡ್ತಾ ಇದಾರೆ, ಅವ್ರನ್ನ ಒಳ್ಳೆ ಕೆಲಸ ಮಾಡಕ್ ಕೊಡಿ ಅಂತ ನಾನು ಆಗ್ರಹ ಮಾಡ್ತೇನೆ.